ಸರ್ ಇನ್ನು ನೀವು ಹೇಳಿದ್ರೆ ಆ್ಯಕ್ಚುಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಯಿತು ಬಿಗ್ ಬಾಸ್ ಸೀಸನ್ 12 ಅಂತ. ಗಿಲ್ಲಿ ಅವರು ವಿನ್ನರ್ ಆಗಿ ಹೊರ ಹೊಮ್ಮಿದ್ರು. ಈಗ ಒಂದು ಆ್ಯಕ್ಚುಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಬಹಳ ಆಪ್ತರವ್ರು. ಆ್ಯಕ್ಚುಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಹೂರ್ತ ಬೇರೆ ಇದೆ ನಾಡಿದ್ದು. ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಕಾಯ್ತಾ ಇದ್ವಿ ಗಿಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಬಿಕಾಸ್ ತುಂಬ ಏನಂದರೆ ಏನು ಸೌಂಡ್ ಮಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ರು. ಗಿಲ್ಲಿ ಎಲ್ಲಿ ಹೋದ ಅಂತ ಜನಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿಬಿಟ್ಟಿತ್ತು, ಏನು ಮಾಡ್ತಿದ್ದಾರೆ ಗಿಲ್ಲಿ ಅವರು ಅಂತ. ಸೊ ಈಗ ಆಲ್ ಆಫ್ ಸಡನ್ ಒಂದು ಅಪ್ಡೇಟ್ ಕೊಟ್ಟರು 16th KVN ಅವ್ರ ಜೊತೆ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾ ಇದ್ದಾರೆ ಅಂತ ಮೂವಿ. ಸೊ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆಲ್ರೆಡಿ ನಿಮ್ಮ ಟ್ಯಾಲೆಂಟ್ನ ಇಡೀ ಕರ್ನಾಟಕ ನೋಡಿದೆ. ಸೊ ಈಗ ಬಿಗ್ ಸ್ಕ್ರೀನಲ್ಲಿ ಗಿಲ್ಲಿ ಅವ್ರು ಪುನಃ ಕಾಣಿಸ್ಕೊತಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಗಿಲ್ಲಿ. ಸರ್ ಹೀರೋಯಿನ್ ಯಾರಾಗಬಹುದು ಅಂತ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದ ಶ್ರೀಲೀಲನ ಅಥವಾ ಕಾವ್ಯನ ಯಾರಾಗ್ಬೋದು ಅಂತ, ನಿಮಗೆ ಯಾರಾದರೆ ಬೆಟರ್ ಅಂತ ಅನ್ಸುತ್ತೆ ಸರ್? ಆ ಸ್ಟೋರಿಗೆ ಯಾರು ಸೂಟ್ ಆಗ್ತಾರೆ ಅವರಾದರೆ ಒಳ್ಳೆಯದು. ಓಕೆ, ಎಸ್, ಸೂಪರ್ ಸೂರಜ್ ಅವರೇ. ಆದಷ್ಟು ಬೇಗ ನೀವು ಕೂಡ ಒಂದು ಸಿನಿಮಾ ಮಾಡಿ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 13 ಏನಾದರೂ ಸರ್ಪ್ರೈಸ್ ಎಂಟ್ರಿ, ಗೆಸ್ಟ್ ಎಂಟ್ರಿ ಥರ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸೂರಜ್ ಅವ್ರನ್ನ? ನೋಡುವ, ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 12th ಸೀಸನಲ್ಲಿ ವಾಪಸ್ ಹೋಗಿದೆ. ಸೊ 13th ಸೀಸನಲ್ಲೂ ಹೇಳ್ಬಿಟ್ಟೆಲ್ಲ ಹೋಗಲ್ಲ, ನಾವು ಹೇಳ್ದೇನೆ ಹೋಗೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೂರಜ್ ಅವರೇ. ಸಾಕಷ್ಟು ವಿಷಯ ಹಂಚ್ಕೊಂಡ್ರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಕ್ವಾಟ್ಲೆ ಕಿಚನ್. ನೀವೇ ವಿನ್ನರ್ ಕೂಡ ಆಗಬಹುದು ಸೀಸನ್ 2, ಹೇಳಲಿಕ್ಕಾಗಲ್ಲ. ಎಲ್ಲ ನಿಮ್ಮ ಆಶೀರ್ವಾದ. ಕರ್ನಾಟಕ ಜನತೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಈ ಸೀಸನ್ ಕೂಡ ಕ್ವಾಟ್ಲೆ ಕಿಚನ್ ಸೀಸನಲ್ಲಿ ಸಪೋರ್ಟ್ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಬಾಯಾರಿಕೆಯಿಂದ ಅದು ಆಗ್ಬೋದು. ಎಸ್, ಥ್ಯಾಂಕ್ ಯು ಸೊ ಮಚ್. ಪವಿತ್ರ ಬಂಧನಗೂ ಒಳ್ಳೇದಾಗಲಿ, ಕ್ವಾಟ್ಲೆ ಕಿಚನ್ ಚಾಪ್ಟರ್ 2ಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.